ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಅಟ್ ಪಾಗಲ್ ಫ್ಯಾಮಿಲಿ 26. ಇವತ್ತು ನಾವು ಬನ್ನಿಕೋಡು ಮತ್ತು ಗ್ಲಾಸಸ್ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳೆಲ್ಲ ರೆಡಿ ಇದ್ದಾರೆ ಇಲ್ಲಿ. ಸೊ ಜೊತೆಗೆ ಇಲ್ಲಿ ಜ್ಯೋತಿ ಮಾಮ್ ಇದ್ದಾರೆ. ಇಲ್ಲಿ ನಮ್ಮ ಡ್ರೈವರನ್ನ ಗಾಡಿ ಬಿಡ್ತಾ ಇದ್ದಾರೆ. ಸೊ ಬಿಸಿ ಇದ್ದಾರೆ, ಆಮೇಲೆ ಮಾತಾಡ್ತಾರಂತೆ. ಸೊ ಇವಾಗ ನೋಡಿ ಇಲ್ಲಿ ನಮ್ಮ ಮಕ್ಕಳೆಲ್ಲ ನೋಡಿ ಇಲ್ಲಿ. ಓಕೆ ಫ್ರೆಂಡ್ಸ್, ಈಗ ಹೋಗ್ತಾ ಏನು ನೋಡ್ತೀವಿ, ಹೇಗೆ ನೋಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾವು ಹಿಂದ್ಗಡೆಯಿಂದ ನಮ್ಮ ಮಕ್ಕಳು ನೋಡ್ಕೊಂತ ಬರೋಣಂತೆ. ಹಾಯ್, ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರಲ್ಲ ನೋಡ್ರಿ. ಹೋಗ್ತಾ ದಾರಿಲಿ ಹಂಗೆ ನಮ್ಮ ಬ್ರಾಂಚ್ ಇನ್ನೊಂದು MLS ಇದೆ. ಸೊ ಎಲ್ಲ ಮಕ್ಕಳು ಇದ್ರಲ್ಲ, ಎಲ್ಲ ಖುಷಿ ಆಗ್ತಿದೆಯಲ್ಲ ಎಲ್ಲರಿಗೂ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಸೊ ಇವತ್ತೆಲ್ಲ ಖುಷಿಯಾಗಿದ್ದೀರಾ? ಓಕೆ, ಇದೆಲ್ಲ ಆದ್ಮೇಲೆ ನೋಡ್ಕೊಂಡ್ ಬಂದ್ಮೇಲೆ ಇದ್ರಲ್ಲಿ ಪ್ರಬಂಧ ಬರೆಯಬೇಕು, ಬರೀತಿರಲ್ಲ? ಸೂಪರ್. ಗ್ಲಾಸ್ ಹೌಸ್ ಕಾಣ್ತೈತೆ, ಮರಗಳು ಅಡ್ಡಾದು. ಸೊ ಎಲ್ಲ ಗ್ಲಾಸ್ ಹೌಸ್ ನಮ್ಮ ಮಕ್ಕಳು ನೋಡಿದ್ರಿ. ಇಲ್ಲಿ ಕೂಗ್ಬಾರ್ದು, ಯಾರು ಕೂಗ್ಬಾರ್ದು. ತುಂಬಾ ಚೆನ್ನಾಗಿದೆ, ಮರಗಳು ಚೆನ್ನಾಗಿದ್ದಾವೆ. ಬಸ್ ಇನ್ನೊಂದು ಫಾಲೋ ಮಾಡ್ತಾ ಇದ್ದೀವಿ. ಹಿಂದ್ಗಡೆ 2 ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಇನ್ನು ಮಿಕ್ಕ ಮಕ್ಕಳನ್ನ ಬೇರೆ ಬಸ್ಸಲ್ಲಿ ಆಮೇಲೆ ತೋರಿಸ್ತೀನಿ ಅವ್ರನ್ನ. ಸೊ ಹೊಲ ಎಲ್ಲ ಇದೆ ನೋಡಿ ಈ ಕಡೆ ಎಲ್ಲ. ಅವಾಗಲೇ ಏನೋ ಹೇಳ್ತಿದ್ರಲ್ಲ, ಇಲ್ಲಿದ್ರೆ ಆನಂದ. ಒನ್ಸ್ ಮೋರ್ ವಾ ಸೂಪರ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ, ನಾವೀಗ ಸಿಟಿ ಜಾಗ ಬಿಟ್ಟು ಹಳ್ಳಿ ಜಾಗ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಲೊಕೇಶನ್ ಎಲ್ಲ ನೋಡಿ. ಸುತ್ತ ಎಲ್ಲ ಹಳ್ಳಿ ವಾತಾವರಣ. ತುಂಬ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ದೂರಕ್ಕೆ ಹೋಗ್ಬರೋ ಹೊಲಗಳು ಕಾಣ್ತಾ ಇದ್ದಾವೆ ಇಲ್ಲಿ. ನಮ್ಮ ಮಕ್ಕಳು ಖುಷಿಯಾಗಿ ನೋಡ್ತಾ ಇದ್ದಾವೆ ಎಲ್ಲರೂ ಇಲ್ಲಿ. ನೋಡಿ, ಬೆಳಗ್ಗೆ ನಮ್ಮ ಸಿಟಿ ನೋಡೋಕೆ ಕಾಣೋದಿಲ್ಲ, ಬಟ್ ಇಲ್ಲಿ ಇದ್ದಾವೆ. ಬಹುಶಃ ಇದು ಭತ್ತ ಅನ್ಸುತ್ತೆ. ಫ್ರೆಂಡ್ಸ್, ನಾವು ಪ್ರೆಸೆಂಟ್ ಈಗ ಬನ್ನಿಗೋಡಲ್ಲಿ ಇದ್ದೀವಿ. ಬಸ್ಸು ಸ್ವಲ್ಪ ಕನ್ಫ್ಯೂಸ್ ಆಗಿ ಸ್ಟಾಪ್ ಆಗಿದ್ದೀವಿ ನಾವು. ಮಕ್ಕಳೆಲ್ಲ ತುಂಬ ಸೀರಿಯಸ್ ಆಗಿದ್ದಾರೆ. ಎಲ್ಲಿ ಬಂದು ನಿಂತಿದ್ದೀವಿ, ಯಾಕೆ ನಿಂತಿದ್ದೀವಿ, ಅವರು ಕನ್ಫ್ಯೂಸಲ್ಲಿದ್ದಾರೆ ನೋಡಿ. ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮಕ್ಕಳೆಲ್ಲ, ಭಾಳ ಕನ್ಫ್ಯೂಸಲ್ಲಿದ್ದಾರೆ. ಸೊ ಬನ್ನಿಗೋಡು ಬಂದಾಯಿತು. ಇದು ನೋಡಿ ಬನ್ನಿಗೋಡು ಕಾಣ್ತಿರೋದಿಲ್ಲಿ. ಬನ್ನಿಗೋಡು ಸರ್ಕಲ್ ಅಂದ್ಕೊತೀನಿ ಬಹುಶಃ ನಾನು.
ಆ್ಯಕ್ಚುಲಿ ನಾವು ಬನ್ನಿಗೋಡು ಸರ್ಕಲ್ ಒಳಗಿದ್ದೀವಿ. ಸೊ ನಾವಿಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ ಸತ್ಯನಾರಾಯಣ ಕ್ಯಾಂಪಿಗೆ ಹೋಗೋಕ್ಕೆ. ಇಲ್ಲೊಬ್ಬ ಗ್ಯಾರೇಜಲ್ಲಿರೋರು ಅಡ್ರೆಸ್ ಹೇಳಿದ್ದಾರೆ. ಸೊ ಅಡ್ರೆಸ್ ತಗೊಂಡು ನಮ್ಮ ಡ್ರೈವರ್ ಅವರು ಮುಂದೆ ಹೋಗ್ತಿದ್ದಾರೆ ಇವಾಗ. ಸೊ ನಾವೀಗ ಮತ್ತೆ ಜರ್ನಿ ಮುಂದೆ ಸ್ಟಾರ್ಟ್ ಮಾಡಿದ್ದೀವಿ. ಚಿಕ್ಕ ಚಿಕ್ಕೂರು ಹಳ್ಳಿ ನೋಡೋಕೆ ತುಂಬ ಖುಷಿ ಆಗುತ್ತೆ. ನಾವಂತೂ ಹಳ್ಳಿ ಜಾಸ್ತಿ ನೋಡಿಲ್ಲ. ನಾನು ಹಳ್ಳಿ ನೋಡಿದ್ದೆ ಕಡಿಮೆ, ಬಟ್ ಇಲ್ಲಿ ಹಳ್ಳಿ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ರಿಯಲ್ ಹಳ್ಳಿ ಮನೆ ಚೆನ್ನಾಗಿದೆ, ಹಳ್ಳಿ ವಾತಾವರಣ ಚೆನ್ನಾಗಿದೆ.
ಶಾಂಪೂ ಥರ ಬುರುಗ್ ಬಂದುಬಿಡುತ್ತೆ. ಜ್ಯುವೆಲರಿ ಅದರಲ್ಲಿ ಹಾಕ್ಬಿಟ್ಟು ಒಂದು ಟೂತ್ ಬ್ರಷಲ್ಲಿ ವಾಶ್ ಮಾಡಿಬಿಟ್ರೆ ಫುಲ್ ವಾಶ್ ಆಗಿಬಿಡುತ್ತೆ. ಇದು ಈಗ ಒಣಗ್ತಾ ಇದೆ. ಈಗ ಅದು ಬಂದುಬಿಟ್ಟು ಕೋಕೋ ಬೀಜರು ಚಾಕ್ಲೇಟಿಗೆ ರಾ ಮೆಟೀರಿಯಲ್ಲು. ಹಾಂ, ಇದು ನೋಡಿ ಸೋಪ್ ಥರ ಶಾಂಪೂ ಸೋಪು ನಾವು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ ಆ ಥರ ಇದನ್ನು ಯೂಸ್ ಮಾಡ್ತೀವಿ. ಚಾಕ್ಲೇಟ್ ಹೌ ಟು ಮೇಕ್ ಚಾಕ್ಲೇಟ್ ಏನೋ ಸೊ ಇದರಿಂದ ಚಾಕ್ಲೇಟ್ನ ಮಾಡ್ತಾರೆ. ಚಾಕ್ಲೇಟ್ ನೋಡಿ ಇಲ್ಲಿ ಅದು ಡಿಟರ್ಜೆಂಟ್ ಸೋಪು. ಇದು ಚಾಕ್ಲೇಟ್ ಇಲ್ಲಿ ಕಾಣಿಸ್ತಾ ಇದೆಯಾ? ಇದರಿಂದ ಚಾಕ್ಲೇಟ್ ಮಾಡ್ತಾರೆ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಿರೋ ಕಾಯಿ ಇದೆಯಲ್ಲ, ಇದು ಶಾಂಪೂ ಮಾಡೋ ಕಾಯಿ ಅಂತೆ, ಸೋಪಿಂದು. ಬಂಗಾರದ ಅಂಗಡಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಬಂಗಾರ ಮತ್ತು ಬೆಳ್ಳಿ ವಾಶ್ ಮಾಡೋಕ್ಕೆ ಇದನ್ನು ಹಾಕ್ಬಿಟ್ಟು ಯೂಸ್ ಮಾಡ್ತಾರೆ. ಕೆಲವರು ನೋಡಿರ್ತೀರ. ಸೊ ಅದನ್ನು ಸರ್ ಮಕ್ಕಳಿಗೆಲ್ಲ ಪರಿಚಯ ಮಾಡಿಕೊಟ್ರು. ನ್ಯಾಚುರಲ್ ಶಾಂಪೂ ಅಂತ ಇದು. ಅದನ್ನು ಒಣಗಿಸಿ ಮತ್ತೆ ಮನೆಗೆ ರೆಡಿ ಮಾಡ್ಕೊಬೋದು ಅಂತ ಹೇಳಿದ್ರು. ಸೊ ನಾವು ಇಲ್ಲಿ ಮಕ್ಕಳೆಲ್ಲ ನೋಡ್ತಿದ್ದಾರೆ. ಇದ್ರ ಜೊತೆಗೆ ಇದು ಚಾಕ್ಲೇಟ್ ರಾ ಮೆಟೀರಿಯಲ್ ಅಂತೆ. ನಾವು ಚಾಕ್ಲೇಟ್ ಎಲ್ಲ ತಿಂತಿರಲ್ಲ ಚಿಕ್ಕ ಮಕ್ಕಳು, ರಾ ಮೆಟೀರಿಯಲ್ ಅಂತ ಹೇಳ್ತಿದ್ದಾರೆ ಇದನ್ನು. ಚಾಕ್ಲೇಟ್ ಇದರಿಂದ ಆಗುತ್ತಂತೆ. ಸರ್ ಏನದು? ಇದು ಒಂದು ಸ್ಮಾಲ್ ಎಲ್ಲರಿಗೂ ಬೈಲಿ ಸ್ಮಾಲ್ ಪೀಸ್ ಕೊಡಿ ಎಲ್ಲರಿಗೂ. ಅದನ್ನು ಈ ಥರ ಸ್ಮೆಲ್ ನೋಡಿದ್ರೆ ಅಮೃತಾಂಜನ್ ಸ್ಮೆಲ್ ಬರುತ್ತೆ. ಅಮೃತಾಂಜನ್ ಸ್ಮೆಲ್ ಬರುತ್ತೆ. ಅದರ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅಮೃತಾಂಜನ್ ಮಾಡಿ. ಇದರಿಂದ ಅಮೃತಾಂಜನ್ ಮಾತಾಡಬೇಡಿ ಸರ್. ಇದು ಲಕ್ಷ್ಮಣ ಸೀತಾಫಲ ಗೊತ್ತಾ? ಸೀತಾಫಲ. ರಾಮಫಲ ಗೊತ್ತಾ? ಇದು ಲಕ್ಷ್ಮಣ ಫಲ. ಕ್ಯಾನ್ಸರ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಇದ್ರೆ ವಿತೌಟ್ ಮೆಡಿಸಿನ್ ಕ್ಯೂರ್ ಆಗುತ್ತೆ. ಎಲೆ ಡ್ರಾಪ್ ಆಗಿದೆ ಹೊಟ್ಟೆಲೆ ಬರುತ್ತೆ. ಇದು ಅದೇ ಎಲೆ ಇಲ್ಲಿದೆ ನೋಡಿ, ಇದು ಎಲೆ ಇದೆಯಲ್ಲ, ಲಕ್ಷ್ಮಣ ಫಲ.
ಫ್ರೆಂಡ್ಸ್, ನಾವು ಸೀತಾಫಲ ಕೇಳಿದ್ವಿ, ರಾಮಫಲ ಕೇಳಿದ್ವಿ, ಇದು ಲಕ್ಷ್ಮಣ ಫಲ ಅಂತ. ಸೊ ಇದು ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಇದ್ದರೆ ಹೆಣ್ತಿದೆ ಕ್ಯೂರ್ ಆಗುತ್ತಂತೆ. ಸೊ ಅದನ್ನು ಸರ್ ಹೇಳಿದ್ದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರೆ ಎಲೆ ಇದು ಅಮೃತಾಂಜನ್ ರೆಡಿಯಾಗೋ ಎಲೆ ಅಂತ ಇದು. ಈ ಎಲೆ ಈಗ ಕೂಡ ಸ್ವಲ್ಪ ರಬ್ ಮಾಡಿ ಸ್ಮೆಲ್ ನೋಡಿದ್ರೆ ಅದು ಅಮೃತಾಂಜನ್ ಸ್ಮೆಲ್ ಬರ್ತಾ ಇದೆ ಅಂತೆ. ಸೊ ಇಲ್ಲಿ ಮಕ್ಕಳ ಕೈಗೆಲ್ಲ ಇದೆ ಇಲ್ಲಿ. ಓಕೆ, ಯಾರು ರಬ್ ಮಾಡಿ ಚೆಕ್ ಮಾಡಿ ರಬ್ಲಿ. ಜಂಡು ಬಾಂಬ್ ಸ್ಮೆಲ್ ಬರ್ತಿದೆಯಾ? ಫ್ರೆಂಡ್ಸ್, ನಾವು ಈ ಫ್ಲವರ್ ನೋಡ್ತಾ ಇದ್ವಿ, ಎಲೆಕೋನಿ ಅಂತಂದು. ಇದು ಥಾಯ್ಲ್ಯಾಂಡಲ್ಲಿ ಬೆಳೀತಾರೆ ಜಾಸ್ತಿ ಅಂತ ಹೇಳ್ತಿದ್ದಾರೆ ಸರ್. ಸೊ ಇಲ್ಲಿ ನಾವು ನೋಡೋಕ್ಕೆ ಒಂದು ಕಡಿಮೆ ಸಿಗ್ತಾ ಇದೆ. ಥಾಯ್ಲ್ಯಾಂಡಲ್ಲಿ ಇದನ್ನು ಡೆಕೋರೇಷನ್ ಪರ್ಪಸ್ ಆಗಿ ಇದನ್ನು ಯೂಸ್ ಮಾಡ್ತಾರಂತೆ. ಎಲೆಕೋನ್ ಅಂತ ಹೂವು ಹೆಸರು. ಫ್ರೆಂಡ್ಸ್, ಇದು ಹುಂಚೆ ಎಲ್ಲಿದ್ದಂಗಿದೆ. ಸೊ ಇದು ಶುಗರ್ಗೆ ತುಂಬ ಒಳ್ಳೆಯದಂತೆ. ಇಲ್ಲಿ ಒಂದು ಗೆಡ್ಡೆ ಕೊಡ್ತಾರೆ, ಅದು ಬೆಳೆಸಬೇಕು. ಸೊ ಅದು ಬೆಳೆಸಿ ತಿನ್ನಬೇಕು. ನಾವು ಟೇಸ್ಟ್ ಮಾಡಿ ತಗೊಂಡಿದ್ದೀನಿ ಗಿಡ. ತುಂಬ ಚೆನ್ನಾಗಿದೆ. ಸೇಮ್ ಮುಂಚೆಣ್ಣು ಚೆನ್ನಾಗಿದೆ. ಫ್ರೆಂಡ್ಸ್, ನಾವು ನೋಡ್ತಾ ಇರೋದು ಇದು ಪರಕೆ ಗಿಡ, ಪರಕೆ ಮಾಡೋದು. ಅದು ಎಕ್ಸ್ಟ್ರಾಕ್ಟ್ ಮಾಡಿ ಏನ್ ಮಾಡ್ತಾರೆ, ಕಸ್ಟಮರ್ಗೆ ಮಾಡ್ತಾರೆ. ಸೊ ಅದ್ರಿಂದ ದಪ್ಪ ಇದೆ ಅಲ್ವಾ ಗಿಡ, ಆ ಗಿಡ ಯಾರು ದಪ್ಪ ಇರ್ತಾರಲ್ವಾ ನಂತರ ಅವರಿಗೆ ವೇಟ್ ಲಾಸ್ ಮಾಡಕ್ಕೆ ಆ ಫ್ರೂಟ್ ತಿಂದ್ರೆ ವೇಟ್ ಲಾಸ್ ಆಗುತ್ತಂತೆ. ಓಕೆ, ಅದು ಇದೆಲ್ಲ ಗಿಡ ಇಲ್ಲಿ ಪ್ಲಾಂಟ್ ಮಾಡಿದಾದ್ಮೇಲೆ 2 years ತಗೊಂಡಿರ್ತಂತೆ ಅದು ಅಡ್ಜಸ್ಟ್ ಆಗಕ್ಕೆ. ಹಂಗೆ ಗ್ರೋ ಮಾಡಿದ್ವಿ ಬರಲ್ಲ ಅದು ಐತಲ್ವಾ, ಏನೋ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ಇಟ್ ಟುಕ್ 2 years. ಈ ಎನ್ವಿರಾನ್ಮೆಂಟ್ ಅಲ್ಲಿ ಅದು ಅಡ್ಜಸ್ಟ್ ಆಗಕ್ಕೆ 2 years ಆದ್ಮೇಲೆ ಅದು ಗ್ರೋ ಆಗಿದೆ ಅಂದ್ರೆ ಅರ್ಥ ಆಯ್ತಾ? ಇನ್ ಆಲ್ ಪಾಯಿಂಟ್ ಯು ಹ್ಯಾವ್ ಟು write an essay about this trip. Keep in your point what all the points we are saying here. Okay, so ಈ ಪ್ಲಾಂಟ್ ಐತಲ್ವಾ, ಕಾಣ್ತಾ ಇದೆನಾ, ಯೆಲ್ಲೋ ಗ್ರೀನ್ ಯೆಲ್ಲೋ ರೆಡ್ ಅಡ್ಜಸ್ಟ್ಮೆಂಟ್ ಎನ್ವಿರಾನ್ಮೆಂಟ್ ಈಗ ಅಡ್ಜಸ್ಟ್ ಆಗಕ್ಕೆ. ಇಟ್ ಈಸ್ ನಾಟ್ ಎ ನಾರ್ಮಲ್ ಪ್ಲಾಂಟ್ ರೈಟ್ ಟು ಸೌತ್ ಆಫ್ರಿಕಾದ ನಮ್ದಲ್ಲ, ಸೌತ್ ಆಫ್ರಿಕಾದಿಂದ ಅಂತದ್ದು. ಅಲ್ಲಿಂದ ಇಲ್ಲಿಗೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ಲ. ನೀನು ಇಲ್ಲಿಂದ ರಾಯಚೂರಿಗೆ ಕಳಿಸಿದ್ರೆ ಆ ಬಿಸಿಗೆ ನೀನು ಇರೋಕ್ಕಾಗಲ್ಲ. 200 ಕಿಲೋಮೀಟರ್ ದೂರದಲ್ಲಿ, 1000 ಕಿಲೋಮೀಟರ್ ದೂರದಲ್ಲಿ ಅಡ್ಜಸ್ಟ್ ಆಗ್ಬೇಕಲ್ಲ ಅದು. So here this plant, this flower you are seeing here, yellow, pinkish, reddish. So ಅದು ಇದಲ್ವಾ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತೆ. ಸೊ ಆ ಫ್ಲವರ್ ಐತಲ್ಲ ಪೂರ್ತಿ ನಿಮ್ದು ಯಾವ ಥರ ಜಡೆ ಇರುತ್ತಲ್ವಾ ದೊಡ್ಡದಾಗಿ, ಸೊ ಆ ಥರ ಇನ್ನೂ ಗ್ರೋ ಆಗುತ್ತಂತೆ. ಸೊ ಇಟ್ ಈಸ್ ಯೂಸ್ ಫಾರ್ ಡೆಕೋರೇಷನ್ ಪರ್ಪಸ್. ಓಕೆ, ಸೊ ಅದು ಕ್ಯಾನ್ಸರ್ ಇಂದು ಸ್ಟಾರ್ಟಿಂಗ್ ಸ್ಟೇಜ್ ಇದ್ರೆ ಆ ಫ್ರೂಟ್ ಕಾಣ್ತಾ ಇದೆನಾ, ಆ ಫ್ರೂಟ್ ಐತಲ್ವಾ ತಿನ್ನಿದ್ರೆ ಕ್ಯಾನ್ಸರ್ ಹೋಗುತ್ತಂತೆ. ಸೊ ಓಕೆ, ಲಕ್ಷ್ಮಣ್ ಫಲ್. ಲಕ್ಷ್ಮಣ್ ಫಲ್. That is Lakshman Phal. Okay. Yeah. Small flower. ಅಂತ ಅನಿಸ್ತಾ ಇದೆ ಇಲ್ಲ. ನೆಕ್ಸ್ಟ್ ಮಂತಲ್ಲಿ ಬರುತ್ತೆ ಅದು. ಇನ್ನೊಂದು 20 ದಿವಸದಲ್ಲಿ ಒಳ್ಳೆ ಟೆಂಪ್ರೇಚರ್ ಬಿಸಿಲು ಬಂದಾಗ ವಾಟರ್ ಆಪಲ್ ಅಂತ. ಅದು ತುಂಬ ವಾಟರ್ ಕಂಟೆಂಟ್, ಫೈಬರ್ ಕಂಟೆಂಟ್ ಮಾತ್ರ ಇರುತ್ತೆ. ತಿನ್ನಲಿಕ್ಕೇನು ರುಚಿ ಇರಲ್ಲ. ಬಾಡಿ ಡಿಹೈಡ್ರೇಟೇಷನ್ ಆಗಲಿಲ್ದಂಗೆ ನಮಗೆ ಮೇಂಟೈನ್ ಆಗುತ್ತೆ ಆ ಹಣ್ಣು ತಿಂದರೆ. ಅರ್ಥ ಆಯ್ತಾ? ವಾಟರ್ ಆಪಲ್ ಅದೇನಂತಾರೆ, ವಾಟರ್ ಆಪಲ್. ಈ ಬೇಸಿಗೆಕಾಲ ನೀವು ಆ ಕಡೆ ಮೂವ್ ಆಗಿ ನಿಂತ್ಕೊಂಡ್ರೆ ಗರ್ಲ್ಸ್ ಬರ್ತಾರೆ ಈ ಕಡೆ. ಟೈಮ್ ಅದು ತಿಂದ್ರೆ ಏನಾಗುತ್ತೆ, ಬಾಡಿ ಫುಲ್ಲು ಆಫ್ರಿಕಾ ವೆರೈಟಿ ಅಂಜೂರ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಇದು ಆಫ್ರಿಕನ್ ಅಂಜೂರ ಅಂತೆ. ಸೊ ತುಂಬ ದೊಡ್ಡದಿದೆ, ಗ್ರೀನಿ ಇದೆ. ಸೊ ನಾವು ನೋಡಿ ನೆಲದಲ್ಲಿ ಬಿಟ್ಟಿದೆ. ನಮ್ಮ ಕಡೆ ಗ್ರೀನ್ ಆ್ಯಪಲ್ ಅಂತಾರೆ, ಇದು ಆಫ್ರಿಕನ್ ಅಂಜೂರ. ಸೊ ಅದರಲ್ಲಿ ತುಂಬ ಡಿಫ್ರೆಂಟಾಗಿ ಒಂದು 2 ಹಣ್ಣು ಬಿಟ್ಟಿದೆ. ರೆಡ್ ಇದೆ, ಅದು ಕೂಡ ನಮ್ಮ ದೇಶದ ಥರದ್ದು. ನನ್ನ ಹತ್ರ ಸ್ಟೋನ್ ಕರೀಲಿಕ್ಕೆ ಔಷಧಿಗೂ ಬರಬಾರ್ದು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ನೀವು. ಎಲ್ಲ ಕಾಯಿಲೆಗಳಿಗೂ ಮದ್ದು ನೀರು, ಫ್ರೀಕ್ವೆಂಟಾಗಿ ನೀರು, ಒಳ್ಳೆ ಗಾಳಿ. ನನಗೆ ನೋಡಿದ್ರೆ ಮೊದಲು ಇದಕ್ಕೆ ಮೊದಲು ಫಸ್ಟ್ ಟೈಮ್ ನೋಡಿದ್ದ, ಇದಕ್ಕೆ ಮೊದಲು ನೋಡಿಲ್ವಾ?
ಇದು ಇದೆ ನಮ್ಮದು ಎಜುಕೇಷನ್ ಬ್ರಾಂಚಸ್ ಭಾಳ ಇದಲ್ಲ. ಓಕೆ, ಇದು ಯಾವ ಬ್ರಾಂಚ್ ನಿಮ್ಮದು? ಇದು NDPS ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಂಬೂಗದ ದಾವಣಗೆರೆ. ಓ, ಅಲ್ಲಿಂದ ನಾ ಈ ಬ್ರಾಂಚಿಗೆ ಬಂದಿದ್ದೆ, MNS ಮತ್ತು ಇದಕ್ಕೆ ಬಂದಿದ್ದೆ. ಓಕೆ, ಇವು ಭಾಳ ಬೇಕಾಗಿರೋದು ಹೆಂಗೆ ಗೊತ್ತಾ, ಬಾಡಿಗೆ ವಾಟರ್, ಅದಕ್ಕಿಂತ ಇಂಪಾರ್ಟೆಂಟ್ ಆಕ್ಸಿಜನ್. ಪ್ರಾಣಾಯಾಮ ಚೆನ್ನಾಗಿ ಮಾಡ್ಕೊಳ್ರಿ, ದೀರ್ಘ ಶ್ವಾಸ ತಗೊಳ್ರಿ, ಬ್ರೀತಿಂಗ್. ಏನಾಗುತ್ತೆ ನಿಮಗೆ ಹೊಟ್ಟೆ ಹಸು ಆಹಾರ ಏನು ಕೇಳುತ್ತಲ್ಲ, ಒಂದು 40% ಮಾತ್ರ ಆಹಾರ ಕೊಡ್ರಿ, ಅರ್ಧನೂ ಕೊಡಬೇಡ್ರಿ, 40% ಕೊಡ್ರಿ. ಇನ್ನು 30% ವಾಟರ್, 30% ಆಕ್ಸಿಜನ್ ಇರಬೇಕು, ಗಾಳಿ. ಆವಾಗ ನೀವು ಆರೋಗ್ಯವಾಗಿರ್ತೀರಿ. ನೀರನ್ನು ಫ್ರೀಕ್ವೆಂಟಾಗಿ ಕುಡೀರಿ. ಬಾಟ್ಲ್ ಇಟ್ಕೊಂಡಿಯಾ, ಬಂದಮೇಲೆ ಎಷ್ಟೊತ್ತಾಯ್ತು ಕುಡ್ದಿಲ್ಲಲ್ಲ, ಸ್ವಲ್ಪನೇ ಕುಡಿಬೇಕು, ಭಾಳ ಸ್ವಲ್ಪ ಕುಡಿತಿರ್ಬೇಕು. ಮತ್ತು ಭಾಳ ಕುಡಿದ್ರೆ ಏನಾಗುತ್ತೆ, ಮತ್ತೆ ಯೂರಿನ್ ಪಾಸ್ ಆಗೋದಕ್ಕೆ ಮತ್ತೆ ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ. ಆ ಸಮಸ್ಯೆ ಬರಬಾರ್ದು, ಸ್ವಲ್ಪ ನೀರು ಕುಡೀರಿ, ಸಮಸ್ಯೆ ಇರಲ್ಲ. ವೆರೈಟಿ ಬೇರೆ ಇದರಲ್ಲಿ ಸಾಕಷ್ಟು ವೆರೈಟಿ ಇದೆ, 200 ಮೇಲೆ. ಹಿಂದೆ ಹೋಗ್ರಿ, ಮೂವ್ ಬ್ಯಾಕ್. ನಿಮಗೆ ಡ್ರೈ ಫ್ರೂಟ್ ವೆರೈಟಿ ಬೇರೆ, ಟೇಬಲ್ ಫ್ರೂಟ್ ವೆರೈಟಿ ಬೇರೆ. ಇದು ರೇರ್ ವೆರೈಟಿ, ಇದು ಮಾರ್ಕೆಟಲ್ಲಿ ಬರೋಲ್ಲ. ಇದು ಇನ್ನೂ ಸೈಜ್ ಆಗುತ್ತೆ. ಮೆಡಿಸಿನಲ್ ಆಗಿ ಯೂಸ್ ಮಾಡ್ತೀವಿ. ಮೂರು ಹಣ್ಣು ತಿಂದರೆ ನಮಗೆ ಹೆವಿ, ಇನ್ನು ಊಟ ಮಾಡೋದು ಬೇಕಿಲ್ಲ. ಇನ್ನೂ ಸೈಜ್ ಆಗುತ್ತೆ, ದೊಡ್ಡ ಸೈಜ್ ಆಗುತ್ತೆ. ಎಲ್ಲ ಕ್ಯಾಟಗರಿ ಥರ ತಿನ್ಬೋದಾ ಇದು? ಎಲ್ಲರೂ ತಿನ್ಬೋದು. ಈಗ ಏನಾಗಿದೆ, ನ್ಯಾಚುರಲ್ ಆಗಿ ನಾವು ಸೀಸನ್ ಫ್ರೂಟ್ ಎಲ್ಲ ತಿಂದರೆ ಹೆಲ್ತಿಯಾಗಿ. ಮಾತಾಡ್ಬೇಡ್ರಿ, ಇವನ್ನ ಮಾತಾಡೋರು ಆಚೆ ಇದೆ, ದೂರ ಹೋಗ್ರಿ. ಎಲ್ಲ ಥರದ ಹಣ್ಣು ತಿಂದರೆ ನೀವು ಯಾವ ಕಾಯಿಲೆನೂ ಬರೋಲ್ಲ. ಬಟ್ ನಾವೀಗ ಏನಾಗ್ಬಿಟ್ಟಿದೆ ಅಂದರೆ, ಶುಗರ್ ಬಂದಿದೆಯಾ, ನೇರಳೆ ಹಣ್ಣು ತಿಂದರೆ, ಅಲ್ಲೋ ಬಂದಿದೆಯಾ, ಪೇರಳೆ ಹಣ್ಣು ತಿಂದರೆ, ಇಲ್ಲ ಕೌಂಟ್ ಕಡಿಮೆ ಇದೆಯಾ, ಇದು ಅಂಜೂರ ತಿಂದರೆ. ಒಂದೊಂದಕ್ಕೆ ಒಂದೊಂದು ಡಿಸೀಸನ್ನು ನಾವು ಫಿಕ್ಸ್ ಮಾಡಿಬಿಟ್ಟಿದ್ದೇವೆ. ಬಟ್ ಎಲ್ಲ ಫ್ರೂಟ್ ತಿಂದರೆ ಯಾವ ಡಿಸೀಸು ಬರಲ್ಲ ಅಂತ ಫಸ್ಟ್ ಮೈಂಡಲ್ಲಿ ಇಟ್ಕೋಬೇಕು. ಎಲ್ಲ ಸೀಸನ್ ಆ್ಯಕ್ಚುಲಿ ನಾವು ನೇರಳೆ ಹಣ್ಣು ತಿಂದರೆ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಶುಗರ್ ಬಂದು ಎಷ್ಟು ವರ್ಷ ಆಯಿತು? ರೀಸೆಂಟ್ ಆಯಿತು 50 ವರ್ಷ, ಮ್ಯಾಕ್ಸಿಮಮ್ ಅಂದರೆ 100 ವರ್ಷ ಆಗಿರ್ಬೋದು. ಭಾಳ ಶ್ರೀಮಂತರ ಮನೆಯಲ್ಲಿ ಏನಾದ್ರು ಅಪರೂಪಕ್ಕೆ ಒಬ್ಬರಿಬ್ಬರಿಗಿದ್ರೆ 100 ವರ್ಷ ಕೆಳಗಿರ್ಬೋದು. ರಾಜಮಹಾರಾಜರ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಇದ್ದಿಲ್ಲ, ದ್ವಾಪರಯುಗದಲ್ಲಿ ಇದ್ದಿಲ್ಲ, ತ್ರೇತಾಯುಗದಲ್ಲಿ ಇದ್ದಿಲ್ಲ. ಅವಾಗಿಂದನೇ ಭೂಮಿ ಇಟ್ಟದಾಗಿಂದನೂ ನೇರಳೆ ಮರ ಇದೆ. ಬಟ್ ನೇರಳೆ ಹಣ್ಣಿಂದು ಮೇನ್ ವಿಶೇಷ ಏನಂದರೆ, ನಮ್ಮ ಕೂದಲು ಗೊತ್ತಿಲ್ಲದಂಗೆ ನಮ್ಮ ಹೊಟ್ಟೆ ಒಳಗೆ ಸಿಕ್ಕಂಥದ್ದು. ಮಾತಾಡೋರು ಆಚೆ ಹೋಗ್ರು, ಇಲ್ಲ ಮರ ಕಟ್ಟಾಕ್ಬಿಡ್ತೀನಿ ನೋಡು. ಫುಲ್ ಹೊಡಿತಾರೆ ನಿಮ್ಮನ್ನ? ಹೊಡೆಯಲ್ಲ, ನಾನು ಹೊಡಿತೀನಿ. ಮತ್ತೆ ಹೊಡಿತೀವಿ, ಮರ ಕಟ್ಟಾಕಿ ಮೇಲೆ ಇರುವಿ ಬಿಟ್ಬಿಡ್ತೀನಿ, ಯಾರು ಮಾತಾಡಿದ್ರು ಅವ್ರಿಗೆ. ಆ ನೇರಳೆ ಹಣ್ಣು ತಿನ್ನೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಸೇರ್ಕೊಂಡ ಕೂದಲು ಯಾವ ಕಾರಣಕ್ಕೂ ಡೈಜೆಸ್ಟ್ ಆಗೋದು. ಅಲ್ಲ, ಕೂದಲು ವರ್ಷ ಪೂರ್ತಿ ಶೇಖರಣೆ ಆಗಿರೋ ಕೂದಲನ್ನ ನೀವು 2-3 ನೇರಳೆ ಹಣ್ಣು ತಿಂದ್ರೆ ಸಾಕ್ರಿ, ಆಸಿಡ್ ಹಾಕ್ದಂಗೆ ಬರ್ನೇ ಬಿಡ್ತಾವೆ, ಕರಗಿ ಬಿಡ್ತಾವೆ. ಅಷ್ಟು ಪವರ್ ಇದೆ ಅದಕ್ಕೆ. ಅಂದ್ರೆ ಸೀಸನಲ್ ಫ್ರೂಟ್ ಏನೇನು ಇರುತ್ತಲ್ಲ ಎಲ್ಲ ಸೀಸನ್ ಫ್ರೂಟ್ ಯಾವುದು ಮಿಸ್ ಮಾಡ್ಬೋದು ಯಾವಾಗಲೂ. ಈಗ ಮಾವಿನ ಹಣ್ಣು ತಿನ್ನು, ಏನಾಗುತ್ತೆ, ಕುರ್ರ ಆಗುತ್ತೆ, ಗೊತ್ತಲ್ಲ, ಫಸ್ಟ್ ಬರುತ್ತೆ. ಯಾರಿಗೆ ಆಗುತ್ತೆ? ಕೆಲವು ಜನಕ್ಕೆ ಆಗುತ್ತೆ, ಅದು ಗಂಡು ಮಕ್ಕಳಿಗೆ ಆಗುತ್ತೆ. 100% ಹೆಣ್ಮಕ್ಳಿಗೆ ಆಗಲ್ಲ. ಅಲರ್ಜಿ ಇರೋ ನಿಮಗೆ 99.9% ಆಗಲ್ಲ ರೀ. ಆ 0.1% ಯಾರೋ ಒಬ್ರು ಬೇರೆ ಡಿಸೀಸ್, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇದ್ರೆ ಮಾತ್ರ ಆಗ್ಬೇಕು. ಬಾಯ್ಸಿಗೆ ಜಾಸ್ತಿ ಆಗುತ್ತೆ. ಹೇಳಲ್ಲ ಮರಕ್ಕೆ ಶಾಟಿಯ ಮಾತು ನಿಮ್ಮ ಪೇರೆಂಟ್ಸ್ ಅಂದ್ರೆ ಬಿಡಲ್ಲ ನಾನು. ಅದು ಎಲ್ಲರೂ ಅಲ್ಲ, ಇಷ್ಟೇ ಜನ ಸಾಕು. ಸ್ಟ್ಯಾಂಡ್ ದೇರ್ ಓನ್ಲಿ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಮೆನ್ಸಸ್ ಆಗುತ್ತಲ್ಲ, ಪೀರಿಯಡ್ಸ್ ಪೀರಿಯಡಲ್ಲಿ ಏನು ರಕ್ತ ಹೊರಗಡೆ ಹೋಗುತ್ತೆ ಅವರಿಗೆ ಪ್ರಾಬ್ಲಮ್ ಇಲ್ಲ. ಗಂಡು ಮಕ್ಕಳಿಗೆ ಯಾರಿಗೆ ಮೈಯಲ್ಲಿ ಕೆಟ್ಟ ರಕ್ತ ಇರುತ್ತೆ ಅವರಿಗೆ ಮಾತ್ರ ಕುರ್ರ ಆಗುತ್ತೆ, ಎಲ್ಲರಿಗಾಗಲ್ಲ. ಇಲ್ಲಿ ನಾವು ಎರಡೂ ನಮ್ಮ ಅದೃಷ್ಟನೇ. ಕುರ್ರ ಆಯಿತು ಅಂದರೆ ನಮ್ಮಲ್ಲಿರೋ ಕೆಟ್ಟ ರಕ್ತ ಹೊರಗೆ ಹೋಗ್ತೈತೆ ಅಂತ ಅದೃಷ್ಟವಂತರು. ಆಗಲಿಲ್ಲ ಅಂದರೆ ಡಬಲ್ ಅದೃಷ್ಟವಂತರು. ನಿಮ್ಮ ಮೈಯಲ್ಲಿ ರಕ್ತ ಕರೆಕ್ಟಾಗಿದೆ ಅಂತ. ನಾನು ಯಾಕೆ ಹೇಳ್ತಿದ್ದೀನಿ, ನಾನು ನಾಟಿ ವೈದ್ಯರಿದ್ದೀನಿ. ಈ ಲಾಸ್ಟ್ 27 ಇಯರ್ಸಿಂದ ನಾಟಿ ಔಷಧಿ ಕೊಡ್ತಿದ್ದೆ. ಸೊ ಎಲ್ಲದನ್ನು ಮಾಡ್ತೀವಿ. ಓವರಾಲ್ ಮೆಡಿಸಿನ್ ಒಂದು ಲಿಮಿಟೆಡ್ ಆಗಿ ಕೊಡ್ತೀವಿ ಅಷ್ಟೇ. ಇನ್ನು ಕೆಲವು ಬೇರೆ ಯಾರು ಕೊಡ್ತಾರೆ ಅವರಿಗೆ ಅಡ್ರೆಸ್ ಮಾಡ್ತೀವಿ ಅಷ್ಟೇ. ಸೊ ನಾನೊಂದು ಕೆಲವಿಷ್ಟು ನಾನು ಕೊಡ್ತಿದ್ದೀನಿ ಒಂದು 27 ವರ್ಷದಿಂದ. ಸೊ ಹಂಗಾಗಿ ನಾನು ಇದು ಸ್ಟಡಿ ಮಾಡಿದ್ವಲ್ಲ, ಈ
ಮಾವಿನ ಹಣ್ಣು ಸೀಸನ್ ಮಾವಿನ ಹಣ್ಣು ತಿನ್ಬೇಕ್ರಿ, ತಿನ್ನಬೇಕು. ಕುರ್ರ ಆಗದೆ ಇದ್ರೆ ನೀವು ಚೆನ್ನಾಗಿದ್ದೀರಿ ಆಯ್ತು ಅಂದರೆ ಒಳ್ಳೇದು, ಕೆಟ್ಟ ರಕ್ತ ಹೊರಗೆ ಹೋಗುತ್ತೆ. ಸರ್ ಅದು ಶುಗರ್ ಇದ್ದವ್ರು ಮಾವಿನ ಹಣ್ಣು ತಿನ್ಬಾರ್ದು ಅಂತಾರೆ. ಶುಗರ್ ಇದ್ದರೆ ಮಾವಿನ ಹಣ್ಣು ತಿನ್ನಬಾರ್ದು ಅಂದ್ರೆ ಶುಗರ್ ಇದ್ದರೆ ಮಾವಿನ ಹಣ್ಣು ತಿನ್ಬೋದ್ರಿ. ಯಾವ್ದು ತಿನ್ಬೇಕು ಹತ್ರ ಗಟ್ಟಿ ಇರುತ್ತಲ್ಲ, ಗಟ್ಟಿ ಇರೋ ಮಾವಿನ ಹಣ್ಣು ತಿನ್ಬೋದು. ಹಲಸು ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಹೌದಾ? ಬಟ್ ಹಲಸು ಗಟ್ಟಿ ಇರೋದು ತಿನ್ಬೇಕ್ರಿ. ಅಂದ್ರೆ ಫುಲ್ ಹಣ್ಣಾಗಿರ್ಬಾರ್ದು, ಮ್ಯಾಕ್ಸಿಮಮ್ ಒಂದು ಗಟ್ಟಿ ಜಸ್ಟ್ ಹಣ್ಣಾಗಿದ್ದು ಕೊಬ್ಬರಿ ಥರ ಇರುತ್ತೆ, ಹೌದೌದು. ಅದು ತಿಂದರೆ ಶುಗರ್ ಒಳ್ಳೇದು. ಬಟ್ ಅದು ತಿಂದ್ರೆ ಲಿಮಿಟಾಗಿ ತಿನ್ಬೇಕು, ಯಾವುದೇ ಆಗಲಿ. ಅತಿ ಆದ್ರೆ ಅಮೃತ ವಿಷ. ಒಂದು 2-3 ಪೀಸ್ ತಿನ್ಬೋದು ಆಟ, ಅದೊಂದು 2 ಮಾವಿನ ಹಣ್ಣು ತಿನ್ಬೋದು. ಹಾಂ ತಿನ್ಬೋದು. ಇವನ್ ಬಾಳೆಹಣ್ಣು ಪೊಟ್ಯಾಷಿಯಮ್ ಸಿಗುತ್ತೆ ಆ್ಯಕ್ಚುಲಿ ಬಾಳೆಯಿಂದ. ಜಸ್ಟ್ ಹಣ್ಣಾಗಿದ್ದು ಗಟ್ಟಿ ಇರೋ ಬಾಳೆಹಣ್ಣು ತಿನ್ಬೇಕು. ಬಟ್ ಮೆತ್ತಗಾದ್ಮೇಲೆ ತಿಂದ್ರೆ ಅಂದರೆ ಶುಗರ್ ಆಟೋಮೆಟಿಕ್ ರೈಸ್ ಆಗುತ್ತೆ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಐತೆ, ಅದು ಊಟ ಬಲ್ಲವನಿಗೆ ರೋಗವಿಲ್ಲ. ಅಂದರೆ ಯಾವುದೇ ಹಣ್ಣಾಗಲಿ ಒಂದು ಲಿಮಿಟೇಷನ್ ಆಗಿರ್ಬೋದು, ಅಂದರೆ ಫುಲ್ ಹಣ್ಣಾಗಿರ್ಬಾರ್ದು, ಮ್ಯಾಕ್ಸಿಮಮ್ ಒಂದು 50% ಹಣ್ಣು ಆ ಥರ ತಿನ್ನಬೇಕು. ಆ ಥರ ತಿನ್ಬೇಕು. ಅದು ತಿಂದರೆ ನಮಗೆ ಯಾವುದೂ ಸಮಸ್ಯೆ ಆಗಲ್ಲ. ಈಗ ಸೀತಾಫಲ ಬರ್ತದೆ. ಹಾಂ ಸರ್. ಸೀತಾಫಲ ಯಾವಾಗ ಬರುತ್ತೆ? ಮಳೆಗಾಲದಾಗ ಬರುತ್ತೆ. ಸೀತಾಫಲ ತಿಂದರೆ ಏನಾಗುತ್ತೆ? ನೆಗಡಿ ಆಗುತ್ತೆ ಅಂತ. ನೆಗಡಿ ಎಲ್ಲರಿಗೂ ಆಗಲ್ಲ, ಕೆಲವು ಜನಕ್ಕೆ ಆಗುತ್ತೆ. ಯಾರಿಗಾಗುತ್ತೆ ಅಂದರೆ ಈ ಭಾಗದಲ್ಲಿ ಸೈನಸ್ ಬ್ಲ್ಯಾಕ್ ಆಗುತ್ತೆ. ಆ ಸೈನಸ್ ಯಾರಿಗೆ ಬ್ಲ್ಯಾಕ್ ಆಗಿದೆಯೋ ಅವ್ರಿಗೆ ಸೀತಾಫಲ ತಿಂದರೆ ಅದು ಕರಗುತ್ತರು. ನೀವು ಸೀತಾಫಲ ತಿಂದಾಗ ನೆಗಡಿ ಆಗಲಿಲ್ಲ ಅಂದರೆ ನಿಮಗೆ ಸೈನಸ್ ಇಲ್ಲ ಅಂತ ನೀವು ಅದೃಷ್ಟವಂತರು ಅಂತ. ಸೀತಾಫಲ ತಿಂದಾಗ ನೆಗಡಿ ಆಯಿತು ಅಂದರೆ ಡಬಲ್ ಅದೃಷ್ಟವಂತರು. ಇರೋ ಸೈನಸ್ ವಾಸಿ ಆಯಿತು ಅಂತ, ಕ್ಲಿಯರ್ ಆಗುತ್ತೆ ಅಂತೇಳಿ. ಸೊ ನಮ್ಮ ಪೂರ್ವಿಕರು ಹೇಳ್ತಾರೆ, ರಾಗೋದೆಲ್ಲ ಒಳ್ಳೇದಕ್ಕಂತ ಯಾಕೆ ಹೇಳ್ತಾರೆ? ಸೊ ಇದೇ ಪರ್ಪಸ್ಸಿಗೆ. ಸೊ ಅದಕ್ಕೆ ಯಾವುದೇ ಸೀಸನ್ ಫ್ರೂಟನ್ನು ಮಿಕ್ಸ್ ಮಾಡ್ಕೋಬಾರ್ದು. ಇವತ್ತು ಹೆಂಗಾಗಿದೆ ಅಂದರೆ ನಿಮಗೆ ಏನದು ಬೇಸಿಗೆ ಕಾಲ ಹೀಟ್ ಆಗುತ್ತೆ, ಮಾವಿನ ಹಣ್ಣು ತಿನ್ಬೇಡ್ರಿ. ಮಳೆಗಾಲ ಸೀತಾಫಲ ತಿನ್ಬೇಡ್ರಿ, ನೆಗಡಿ ಆಗುತ್ತೆ. ಈಗ ತಾಯಿ ಅಂದ್ರೆ ಮಕ್ಕಳನ್ನ ಸ್ಕೂಲಿಗೆ ಬಿಡುವಾಗ ರನ್ನಿಂಗ್ ರೇಸಲ್ಲಿ ಹುಷಾರಿ ಪುಟ್ಟ ಮತ್ತು ಬಿದ್ದರೆ ಗಾಯ ಆಗುತ್ತೆ ಅಂದ್ರೆ ಅವನಿನ್ನೇನು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾನೆ ರೀ. ಬಿದ್ದರೆ ಒಡಲೆ ಫಸ್ಟ್ ಬರ್ಬೇಕಂತಂದ್ರೆ ನೋಡ್ತಾನೆ ಅವನು. ಹುಷಾರಪ್ಪ ಬಿದ್ದರೆ ಮತ್ತೆ ಗಾಯ ಆಗುತ್ತೆ ಅಂದರೆ. ಸೊ ಹಂಗೆ ನಾವು ತಿನ್ನೋ ಕೆಲವು ಆಹಾರಗಳನ್ನು ಆ ಥರ ಇದು ಮಾಡಿಬಿಟ್ಟು ನಾವು. ಸರ್ ಇವಾಗ ಇನ್ನೊಂದು ಹೆಂಗಂದ್ರೆ ಈಗ ಎಲ್ಲ ಫ್ರೂಟ್ಸ್ನು ಕೆಮಿಕಲ್ ರೀತಿಯಲ್ಲೇ ಬರ್ತಾ ಇದೆ. ಅದು ಅಂದರೆ ಇವಾಗ ಸೀಸನ್ ನೀರು ಬರ್ತಿದ್ದಾವೆ, ಅದನ್ನ ಹೆಂಗೆ ಇದು ಮಾಡೋದು ಹಂಗಾರೆ? ಅದು ಈಗ ಅಂದರೆ ಇವಾಗ ಮಾವಿನ ಸೀಸನ್ ಬರ್ಬೇಕು. ಅದಕ್ಕೆ ಸೀಸನ್ ಫ್ರೂಟ್ ಸೀಸನಲ್ಲಿ ಮಾತ್ರ ತಿನ್ಬೇಕು. ಹಾಂ ಹಾಂ. ಸೀಸನ್ ಫ್ರೂಟನ್ನು ಯಾವುದೇ ಸೀಸನ್ ಫ್ರೂಟ್ ಆಯಾ ಸೀಸನ್ ಫ್ರೂಟ್ ಮಾತ್ರ ತಿನ್ಬೇಕು. ನಿಮಗೆ ಸ್ಥಾನಿದ್ಯದ ಆಹಾರ ತಿನ್ಬೇಕು. ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆ ಮಾತ್ರ ಟೇಸ್ಟ್. ಹೌದು. ಬೆಂಗಳೂರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬೋರ್ಡ್ ಹಾಕಿದ್ರು ಕೂಡ ಅವ್ನು ಟೇಸ್ಟ್ ಕೊಡೋಕ್ಕಾಗಲ್ಲ, ಹೌದಾ? ಹೌದು. ಅದೇ ರೀತಿ ತಂದೂರಿ ರೊಟ್ಟಿನ ಪಂಜಾಬ್ ಕಡೆ ನಾರ್ತ್ ಇಂಡಿಯಾದಲ್ಲಿ ತಿಂದರೆ ಚಂದ, ಡೈಜೆಷನ್ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನನ್ನ ಶರ್ಟ್ ಕಲರ್ ಇರುತ್ತೆ, ಈ ಕಲರ್ ಇರುತ್ತೆ, ಅದು ರೋಟಿ. ನಮ್ಮಲ್ಲಿ ತಂದೂರಿ ರೊಟ್ಟಿ ಹೆಂಗಿರುತ್ತೆ? ವೈಟ್. ಹೆಚ್ಚು ಕಡಿಮೆ ಮೈದಾ ಮಿಕ್ಸ್ ಮಾಡ್ತಾರೆ ಅವರು. ಸೊ ಇದು ನಮಗೆ ಡೈಜೆಸ್ಟ್ ಆಗಲ್ಲ. ಅಲ್ಲ ಆಫ್ರಿಕನ್. ಇದೊಂದು ಈ ವೆರೈಟಿ ಆಫ್ರಿಕಾದ ಇದು. ನಮ್ಮ ಇಂಡಿಯಾ ಫ್ರೂಟ್ ಏನಾಗುತ್ತೆ, ಇಲ್ಲಿ ಬಿಡ್ತವೆ, ಎಲೆ ಹತ್ರ ಬಿಡ್ತದೆ ಕಾಯೋದು, ಸಣ್ಣದಿರುತ್ತೆ. ಈ ಸೈಜ್ ಬರುತ್ತೆ ಅಷ್ಟೇ, ಅದು ಮ್ಯಾಕ್ಸಿಮಮ್ ಇದು ಇಲ್ಲಿ ಬುಡದಲ್ಲಿ ಬಿಡುತ್ತೆ, ಕಾಂಡದಲ್ಲಿ. ನಮ್ಮ ಎಲೆ ಹತ್ರ ಬಿಡ್ತಾರೆ, ಆ ವ್ಯತ್ಯಾಸ ಇದೆ. ಅದಕ್ಕೆ ಏನು ಮಾಡ್ತಾರೆ, ಹಾರ್ವೆಸ್ಟರ್ಗಳೇ ಕಟ್ ಮಾಡ್ತಾರೆ, ಮತ್ತೆ ಶೀಘ್ರ ಬಂದು ಎಲೆ ಹತ್ರನೇ ಬರುತ್ತೆ. ಮೆಡಿಸಿನ್ಗೆ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ. ನಮ್ಮಲ್ಲಿ ಕೃಷಿ ಅಧಿಕಾರಿಗಳು ಅಥವಾ ಯಾರು ಗೊತ್ತಿರ್ತಾರಲ್ಲ, ಅವರು ರೆಗ್ಯುಲರ್ ಹಣ್ಣದ ಬಂದು ಅವರೇ ಮಾಡ್ತಾರೆ. ಕಾಮನ್ ಆಗಿ ಎಲ್ಲ ಫ್ರೂಟ್ ತಿಂತಾರೆ. ನಮ್ಮಲ್ಲಿ ಏನಂದ್ರೆ ಮಳೆಗಾಲದಲ್ಲಿ ಯಾವ ಅರೆಸ್ಟ್ ಮಾಡಕ್ಕೆ ಬರೋದು ಅಂದರೆ ತೇವಾಂಶ ಜಾಸ್ತಿಯಾಗಿ ಫಂಗಸ್ ಬಂದು ಹಾಳಾಗ್ಬಿಡ್ತವೆ. ಅದಕ್ಕೊಂದು ಸ್ಪ್ರೇಯಿಂಗ್ ಬರುತ್ತೆ, ಅದು ಹೊಡೆದ್ರೆ ಹಾಳಾಗಲ್ಲ. ಬಟ್ ನಾವೇನು ಮಾಡಬೇಕು, ಹೋದ್ರೂ ಪರವಾಗಿಲ್ಲ ಅಂದ್ರೆ ನಾನು ಸ್ಪ್ರೇಯಿಂಗ್ ಮಾಡೋದು ನ್ಯಾಚುರಲ್ ಆಗಿ. ಸರ್ ಇವಾಗ ಇದು ನೀವು ಬೇರೆ ದೇಶದ ಗಿಡಗಳು ಜಾಸ್ತಿ ಬೆಳೆಸಿರಲ್ವಾ, ಅದು ಪರ್ಮಿಷನ್ ತಗೋಬೇಕಾ ನಾರ್ಮಲ್ ಹಂಗೆ ಯಾರಾದರೂ ಬೆಳಿಬೋದಾ? ಈಗ ಸಿಗ್ತಾವೆ ನಿಮ್ಗೆ, ಆರ್ಡರ್ ಮಾಡಿದ್ರೆ ಸಿಕ್ಬಿಡ್ತಾರೆ. ಮೊದಲೆಲ್ಲ ಇತ್ತು ಪರ್ಮಿಷನ್ ಆಗಬೇಕಾಗಿತ್ತು. ಸಾಯಿಲ್ ಮೇಲೆ ಡಿಪೆಂಡ್, ಅದು ಯಾವ ಥರ ಸಾಯಿಲ್ ಮೇಲೆ ಡಿಪೆಂಡ್ ಎಲ್ಲವನ್ನು. ಈಗ ನಾವು ಶಿವಮೊಗ್ಗ ದಾವಣಗೆರೆ ಅಡಿಕೆ ನಮ್ಮ ಈಗ ಬಳ್ಳಾರಿಲ್ಲ ಹಾಕ್ತಾರೆ. ಹಂಗೆ ಗಿಡ ಬೆಳೆಯುತ್ತೆ, ಫಸಲು ಬರಲ್ಲ. ಆ್ಯಪಲ್ ನಮ್ಮ ಚಿತ್ರದುರ್ಗದಲ್ಲಿ ಬೆಳೆದಾರೆ, ಫಸಲು ಬರ್ತಾ ಇದೆ. ಅಲ್ಲೇನು ಫಸಲು ಬರ್ತಿಲ್ಲ, ಹಂಗೆ ಫಸಲು ಬರುತ್ತೆ. ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇದೆ. ಹಾಂ, ಸ್ಥಳ ಸ್ಥಾನಿದ್ಯ, ವಾತಾವರಣ, ನೀರು, ಮಣ್ಣು, ಹವಾಗುಣದ ಎಲ್ಲವೂ ಹೊಂದ್ಕೊಂಡ್ರೆ ಕರೆಕ್ಟ್ ರೀ. ನಾವು ವೈವಿಧ್ಯಮಯ ಭಾರತ ಅಂತೀವಿ. ಪ್ರತಿ ಒಂದೊಂದು ಹಳ್ಳಿ ದಾಟೋ ಹೊತ್ತಿಗೆ ಒಂದಲ್ಲೇ ಆಚಾರ ವಿಚಾರಗಳು, ಆಹಾರ ಉಡುಗೆಗಳು ಅಥವಾ ನಮ್ಮ ಬಟ್ಟೆ ಉಡ ಅಂಥವು ಎಲ್ಲವೂ ಚೇಂಜ್ ಆಗ್ಬಿಡ್ತವೆ.
ಒಂದೊಂದು ಎರಡೆರಡು ಹಳ್ಳಿಗೆ ಒಂದೊಂದು ಕಲ್ಚರ್ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಬೆಳೆನೂ ಚೇಂಜ್ ಆಗುತ್ತೆ. ಈಗ ಸಾಸಿವೆ ನಮ್ಮ ದಾವಣಗೆರೆ ಭಾಗದಲ್ಲಿ ಬೆಳೆಯಲ್ಲ, ಗೋಧಿ ಇಲ್ಲಿ ಬೆಳೆಯಲ್ಲ, ಆ ಥರ ಇರುತ್ತೆ. ಅದೇ ಉತ್ತರ ಪ್ರದೇಶ, ಬಿಹಾರ ಆ ಕಡೆಗೆ ಹೋಗ್ಬಿಟ್ರೆ ಸಾಸಿವೆ, ಅಲ್ಲಿ ರಾಗಿ ಇರಲ್ಲ, ಜೋಳ ಇರಲ್ಲ. ರಾಗಿ ಜೋಳ ಇರೋದು, ಸಾಸಿವೆ ಚೆನ್ನಾಗಿ ಬೆಳೀತಾರೆ. ನಾವಿಲ್ಲಿ ಮಿನಿಮಮ್ 100 ರೂಪಾಯಿ ಕೊಟ್ಟು ಆ್ಯಪಲ್ ತಗೋತೀವಿ ಸೀಸನಲ್ಲಿ. ಈಗ ಅನ್ಸೀಸನ್ ಬಿಡಿ, ಸೀಸನ್ 100 ರೂಪಾಯಿ ಸಿಗುತ್ತೆ. ಕಾಶ್ಮೀರಕ್ಕೆ ಹೋಗ್ಬಿಟ್ರೆ 120, 130 ರೂಪಾಯಿ ಒಂದು ತೆಂಗಿನಕಾಯಿ. ಅಲ್ಲಿ ತೆಂಗಿನಕಾಯಿ ಬೆಳೆಯಲ್ಲ, ಇಲ್ಲಿಂದ ಹೋಗ್ಬೇಕು. ಅವ್ರೇನು ತಿಳ್ಕೊಂತಾರೆ, ತೆಂಗು ಬೆಳೆಗಾರರು ಕೋಟ್ಯಾಧಿಪತಿಗಳು ಭಾಳ ಶ್ರೀಮಂತರು ಅಂತ ಅವ್ರು ತಿಳ್ಕೊಂತಾರೆ. ನಾವೇನು ತಿಳ್ಕೊಂತೀವಿ, ಆ್ಯಪಲ್ ಬೆಳೆಗಾರರು ಭಾಳ ಶ್ರೀಮಂತರು. ಅವರು 13 ರೂಪಾಯಿ 14 ರೂಪಾಯಿ ಒಂದು ಕೆಜಿ ಮಾರ್ತಾರೆ ಅಲ್ಲಿ ಬೆಳೆದವ್ರೆ. 15 ರೂಪಾಯಿ ಒಳಗೆ ಒಂದು ಕೆಜಿ ಮಾರ್ತಾರೆ ಅವರು. ನಮಗೆ ಬರುತ್ತೆ 100 ರೂಪಾಯಿ ಬೆಳ್ತಾರೆ, ಕೈ ಚೇಂಜ್ ಆಗಿ ಇದಾಗಲಿಕ್ಕೆ. ಸೊ ಇಲ್ಲಿಗ ಇಲ್ಲಿ ಆಚೆ ಕಡೆ ಒಂದು ಗಿಡ ಇರೋದು ಆಸ್ಟ್ರೇಲಿಯಾ ಇರ್ತೀವಿ. ಇದು ಆಸ್ಟ್ರೇಲಿಯಾ ಇದು ಅದ್ರ ಆಚೆ ಇದ್ರ ಆಚೆ ಸುರ್ರಮ್ ಚೆರ್ರಿ ಅಂತೇಳಿ. Just wait there, don't go. 2 pens ಜೊತೆ ನಿಂತ್ಕೊಳ್ರಿ. ಹೇಳಿ ಕೇಳ್ರಿ, ಇಲ್ಲಿದು ಆಸ್ಟ್ರೇಲಿಯಾದಂಥ ಗಿಡ ಇದು. ನೋಡಿ ನೋಡಿ ಇಲ್ಲಿ ನೋಡ್ರಿ ಫ್ಲವರ್ ಇದೆ. ಸುರ್ರಮ್ ಸೆರಿ ಅಂತೇಳಿ ಒಂದೇ ಹಣ್ಣಿನಲ್ಲಿ 6 ರುಚಿ ಬರ್ತವೆ. ಸುರ್ರಮ್ ಸೆರಿ, ಸುರ್ನಮ್ ಸೆರಿ ಒಂದೇ ಹಣ್ಣಲ್ಲಿ 6 ರುಚಿ ಬರ್ತವೆ. ನಾವು ಮಾತಾಡ್ಕೊಂತ ತಿಂದರೆ ನೇರ್ಲೆಹಣ್ಣು ತಿಂದಂಗೆ ಆಗುತ್ತೆ. ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ. ಅಂದರೆ ಮೆಡಿಟೇಷನ್ ಮಾಡ್ತಾ ತಿಂದರೆ 6 ರುಚಿಗಳು ಅವಾಗ ಗೊತ್ತಾಗುತ್ತೆ. ಆಸ್ಟ್ರೇಲಿಯಾ ಗಿಡ ಅಲ್ವಾ ಇದು? ಆಸ್ಟ್ರೇಲಿಯಾ ಗಿಡ. ಬಟ್ ಎಲ್ಲವೂ ಸೀಸ್ನಲ್ ಪ್ಲಾಂಟ್ ರೀ, ಇನ್ಕ್ಲೂಡಿಂಗ್ ಅಂಜೂರ ಸಮೇತ, ಲಕ್ಷ್ಮಣ ಫಲ, ವಾಟರ್ ಫಲ. ನಮ್ಮಲ್ಲಿ ವರ್ಷಕ್ಕೆ 2 ಸಲ ಬಿಡ್ತಾವೆ. ಅಂಜೂರನು 2 ಸಲ, ಅಂಜೂರ 3 ಸಲ ಬಿಡುತ್ತೆ. ಇವು ಹಂಗೆ ಬಿಡ್ತವೆ. ಸೊ ಇದು 2 ಸಲ ಬಿಡ್ತಿದೆ. ಇದು ಅಲ್ಲೇ ಆಸ್ಟ್ರೇಲಿಯಾದಲ್ಲಿ ಒಂದೇ ಕ್ರಾಪು, ಇಲ್ಲಿ 2 ಸಲ ಬಿಡ್ತದೆ ಸರ್. ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ಫ್ರೂಟ್ ಇಲ್ಲ. ಯಾಕಿಲ್ಲ? ಬಿಕಾಸ್ ಮೆಡಿಸಿನ್ ಮ್ಯಾಮ್, ಯಾಕಂದ್ರೆ ಬರೀ ಲೀವ್ಸ್ ಇಂದನೇ ಅವರ ಮೆಡಿಸಿನ್. every tree have its own fruit, right? Why? But right now, why it is not there? Because it is not having season, and also we are having different seasons, right? Because that's why here it is one of a Australian tree. Right now we can see that that plant is what come from tree from Africa. No, Africa. Like that, this only come from Australia. Australian tree. Here it is having a fruit. That fruit variety is one fruit having a 6 type of taste. Yeah, one fruit, whatever it may be in this plant, tree, we are going to get fruit. No, that fruit is having 6 types of different types of taste. Understood? Yes, ma'am. ఏ ఫ్లవర్ ఎందుకు నో యా Yes, ma'am. ಅಲ್ಲಿ ಇದೆಲ್ಲ ಮ್ಯಾಮ್. ಕಡ ನೋಕೋ ಕಡ. As you can see, okay, it is looking like strawberry. No, ma'am. Star fruit, correct. It's a star fruit only. Star fruit. Have you ate star fruit? Yeah. Come, that is Australian plant. ಫ್ರೆಂಡ್ಸ್, ನಾವು ನಮ್ಮ ದಾವಣಗೆರೆ ಸುತ್ತಮುತ್ತಲೇ ಫಾರಿನ್ ಟ್ರೀಸ್ಗಳು, ಫ್ರೂಟ್ಸ್ಗಳು ನೋಡ್ತಾ ಇದ್ದೀವಿ. ಸೊ ನಾವೆಷ್ಟು ಲಕ್ಕಿ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ಬರ್ಬೇಕು ಜನ, ಬಂದು ವಿಸಿಟ್ ಮಾಡಿ. ಲಾಸ್ಟಲ್ಲಿ ಇದ್ರ ಅಡ್ರೆಸ್ಸಲ್ಲಿ ಹಾಕ್ತೀನಿ ನಾನು. ಇದು ಮಹಾಗನಿ ಅಂತ ಹೇಳ್ಬಿಡೋದು. ಆ ಪ್ಲಾಂಟ್ ಸಾಲ ಇದೆಯಲ್ಲ, ಹಾಂ ಅದೇ ಸಾಲ ಇದೆಯಲ್ಲ. Have you heard the mahogany tree? Standard. ಆದರೆ ವಿಶೇಷ ಏನಂದ್ರೆ ಹೈಯೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ತಾ ಇರೋದು ಮಹಾಗನಿ ಗಿಡ ಅಂತ ಈ ಲೈನ್ ಪೂರ್ತಿ. ವಾವ್. ಸೊ ನಾವೆಲ್ಲ ಇದನ್ನು ನೋಡ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ವಿ. 22 ಸುತ್ತಳತೆಯಲ್ಲಿ 90% ಸೊಳ್ಳೆ ಕಡಿಮೆ ಇರ್ತದೆ.
ಬೋನಿ ಹಾಕಿದ್ದಾರೆ. ಅದು ಚಿರಾಪುಂಜಿಯಲ್ಲಿ ಮಳೆ ಕಾಡ್ರಿ, ಹೈಯೆಸ್ಟ್ ಅಲ್ಲಿ ಮಳೆ ಇದು ಮಳೆ ಬರ್ಲಿಕ್ಕೆ ಇದ್ರೂ ರೈನ್ ಕ್ಯಾಪ್ಚರ್ ಅಂದರೆ ಮಾಗನಿ ಮರ ಮಳೆ ಬರೋಕ್ಕೆ ಕಾರಣ. ಚಿರಾಪುಂಜಿಯಲ್ಲಿ ಹೈಯೆಸ್ಟ್ ಮಳೆ ಬರ್ತದೆ, ರೈನ್ ಫಾರೆಸ್ಟ್ ಇದು. ಆ ಮರದ ಸುತ್ತಳತೆ 20 ಅಡಿ ಸುತ್ತಳತೆಯಲ್ಲಿ ಸೊಳ್ಳೆ ಇರಲ್ಲ, 90% ಸೊಳ್ಳೆ ಕಡಿಮೆ ಇರುತ್ತೆ. ಆಮೇಲೆ ಅದ್ರ ಬೀಜ ಉದುರಿದ್ದಾರೆ, ತೋರಿಸ್ತೀನಿ. ಬೇವಿಗೆನೆ 200 ಪಟ್ಟು ಕಹಿ. ಅದೇನಕ್ಕೆ ಯೂಸ್ ಮಾಡ್ತೀರಾ? ಶುಗರ್ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸ್ ಕಡಿಮೆ ಆಗುತ್ತೆ. ಸ್ಟಂಟ್ ಹಾಕ್ಬೇಕಂತ ಡಾಕ್ಟರ್ ಹೇಳ್ತಾರಲ್ಲ, ಅಂತ ಸ್ಟಂಟ್ ಹಾಕೋರಿಗೆ ಸ್ಟಂಟ್ ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಹಾರ್ಟ್ ಡಿಸೀಸ್ ಕಡಿಮೆ ಆಗುತ್ತೆ. ಆಮೇಲೆ ವೆರಿಕೋಸ್ ವೆನ್ಸ್ ಕಡಿಮೆ ಆಗುತ್ತೆ. ಅದು ಎಸ್ಪೆಷಲಿ ಅವ್ರು ಸೀಡ್ ತಿಂದರೆ ಡೈಲಿ 1 ಅಥವಾ 2 ತಿನ್ಬೋದು ರೀ. ಕೂಲ್ಡ್ ಬಾಡಿಯವ್ರು 2 ತಿನ್ಬೋದು, ಈಟ್ ಬಾಡಿಯವ್ರು 1 ತಿನ್ಬೇಕು ರೀ. ಅದಕ್ಕಿಂತ ಜನಸಾಮಾನ್ಯ ನಮ್ಮ ಇವಾಗ ಆಕ್ಟಿವ್ ಬಾಡಿ ಇರೋರು ಕೂಡ ತಿನ್ಬೋದು. ಬ್ಲಡ್ ತಿನ್ನಂಗೆ ಆಗುತ್ತೆ, ಒಳ್ಳೇದಲ್ಲ. ಸಿಗುತ್ತಾ ಅದು ನಿಮ್ಮ ಹತ್ರ? ಸಿಗುತ್ತೆ, ನಿಮ್ಗೆ ಆನ್ಲೈನಲ್ಲೂ ಸೀಡ್ ಸಿಗುತ್ತೆ. Wait a minute. Just look at the trees. Turn your heads toward the tree. ಎಲ್ಲರೂ ಮೇಲೆ ನೋಡ್ರಿ, ಮೇಲೆ ಆ ಟ್ರೀಗೆ. It produce most of Mahogany tree you have in a ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತಂತೆ. mahogany ebony tree. ಇದು ಐತಲ್ವಾ, ಈ ಟ್ರೀಸ್ ಇದ್ರೆ ಒಂದು 25 ಮೀಟರ್ಸ್ ಐತಲ್ವಾ, ನಿಮಗೆ ಮಾಸ್ಕಿಟೋ ಸಿಗಲ್ಲ ಅಂತೆ. ಸೊ ಇಟ್ ಪ್ರೊಡ್ಯೂಸ್ ಮೋಸ್ಟ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಪ್ಯೂರಿಫಿಕೇಶನ್ ಮಾಡಿ ಆಕ್ಸಿಜನ್ ಸಪ್ಲೈ ಮಾಡಿ ತಿನ್ರಿ, ಬೈಬೇಡ್ರಿ. ಇದೇ ಕಹಿ ಇರುತ್ತೆ. ಇದು ಒಳಗಿನ ತಿನ್ಬೇಕಾ ಒಳಗಿಂದ ಸಿಪ್ಪೆ ಅದು ಮೇಲಿರೋದು. ಫ್ರೆಂಡ್ಸ್, ಇದು ಈಗ ತೋರಿಸ್ತಾ ಇರೋದು ಬೀಜ ಸರ್, ಅದು ಹೆಸರು ಹೇಳ್ಬಿಡಿ. ಆಮೇಲೆ ತಿಂದರೆ ಶುಗರ್ ತುಂಬ ಕಡಿಮೆ ಆಗುತ್ತಂತೆ. ಇದು ಮಹಾಗನಿ ಅಂತೇಳಿ, ಮಹಾಗನಿ ಬೀಜ. ಅದೇ ಮಹಾಗನಿ ಸೀಡ್. ಇದು ಬಂದ್ಬಿಟ್ಟು ಬೇವಿಗಿನ್ನ 100-200 ಪಟ್ಟು ಜಾಸ್ತಿ ಕಹಿ ಇರುತ್ತೆ. ಇದು ತಿನ್ನೋದ್ರಿಂದ ಬ್ಲಡ್ ತಿನ್ನಿಂಗ್ ಆಗುತ್ತೆ, ಮತ್ತು ನಮ್ಮ ಬಾಡಿಲಿರೋ ಶುಗರ್ ಗ್ಲೂಕೋಸ್ ಅಂಶ ಕಡಿಮೆ ಮಾಡುತ್ತೆ. ಹಂಗಂತ ಜಾಸ್ತಿ ತಿನ್ನಂಗಿಲ್ಲ, 2ಕ್ಕಿಂತ ಜಾಸ್ತಿ ತಿಂದರೆ ಈಟಾಗಿ ನಾಳೆ ಮೋಷನ್ ಆಗಲ್ಲ, ನಿಮಗೆ ಅಷ್ಟು ಈಟ್ ಆಗಿಬಿಡುತ್ತೆ. ಅಂದರೆ ನಾವು ಹೇಳ್ದಂಗೆ ವೀಕ್ಲಿ ಒನ್ಸ್ ಡೈಲಿ ಒಂದು ತಿನ್ಬೋದು. ಅತಿಯಾದ್ರೆ ಅಮೃತನ ವಿಷ ಅಂತೀವಲ್ಲ, ಆ ಥರ.
ಇವತ್ತಿನ ಮೊದಲನೇ ವಿಸಿಟ್ ಮುಗೀತು ಸತ್ಯನಾರಾಯಣಪುರ. ಅದು ಅಲ್ಲಿ ನೋಡಿದ್ವಲ್ಲ ನಾವೆಲ್ಲ ಗಿಡ ಮರಗಳು ಫಾರಿನ್ ಗಿಡ ಎಲ್ಲ ನೋಡಿದ್ರು ಮಕ್ಕಳು. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಕೆಲವಾಗಲೇ ಮಲ್ಕೊಂತ ಇದ್ದಾವೆ. ಇದಾದ್ಮೇಲೆ ಸೆಕೆಂಡ್ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ನಾವು, ಗ್ಲಾಸ್ ಹೌಸ್ ಅಂತೆ. ಸೆಕೆಂಡ್ ಟ್ರಿಪ್ ಎಲ್ಲಪ್ಪ? ಓಕೆ ರೆಡಿ? 1 2 3 ಹಿಪ್ 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 ಹಿಪ್. ಅವಿಜಾಜಸ್ ಅವಿಜಾಜಸ್ ಅವಿಜಾಜಸ್. ಜೈ ಜೈ ಜಗತ್ ಜೈ ಜೈ. ಫ್ರೆಂಡ್ಸ್ ನೋಡಿದ್ರಿ ಮಕ್ಕಳು ಬೆಳಗಿಂದ ಎಂಜಾಯ್ ಮಾಡಿದ್ರು. ಸೊ ಅಲ್ಲಿ
ಹಳ್ಳಿಗೆ ಹೋಗಿದ್ವಿ ನಾವು, ಅಲ್ಲೂ ಚೆನ್ನಾಗಿತ್ತು. ಈಗ ಗ್ಲಾಸ್ ಹೌಸಲ್ಲಿ ಬಂದರು, ಇಲ್ಲಿ ಆಟ ಆಡೋದು ಚೆನ್ನಾಗಿತ್ತು. ಸೊ ನೀವು ಇದೆಲ್ಲ ನೋಡಿದ್ರೆ ಹೇಗಿತ್ತು ನನ್ನ ಒಂದು ಬ್ಲಾಗ್ ಟ್ರೈ ಅಂತ ಹೇಳಿ ಅದೊಂದು ಕಾಮೆಂಟ್ ಮಾಡಿ. ಸೊ ಈ ಥರ ನಿಮ್ಮ ಕಾಮೆಂಟಿಂದ ನಾನು ಮತ್ತೆ ಬ್ಲಾಗ್ ಮಾಡಬೇಕು, ಆ ರೀತಿ ಒಂದು ಎಂಕರೇಜ್ ಮಾಡಿ. ಸೊ ನಮ್ಮ ಪಾಗಲ್ ಫ್ಯಾಮಿಲಿ 26 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಮಕ್ಕಳದು ವಿಡಿಯೋ ಬಗ್ಗೆ ಒಂದು ಕಾಮೆಂಟ್ ಆಗಿ. ಥ್ಯಾಂಕ್ ಯು.